ಸರ್ ಇದೆಲ್ಲ ಗಾರ್ಡನ್ ಟೂಲ್ಸ್ಗಳಾಗಿ ಬರುತ್ತೆ. ಇದೆಲ್ಲ SSL. ಯಾಕೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಗಾರ್ಡನ್ ಟೂಲ್ಸ್ಗಳು ಒಮ್ಮೆ ಯೂಸ್ ಮಾಡಿದ ಮೇಲೆ ಅದನ್ನಲ್ಲಿ ಹೆಚ್ಚು ಸಮಯ ಯೂಸ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಅದು ಅಲ್ಲಲ್ಲೇ ಬಿದ್ದಿರುತ್ತದೆ, ಅದು ರಸ್ಟ್ ಹಿಡಿದು ಹೋಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ರಸ್ಟ್ ಹಿಡಿಯೋ ಪ್ರಮೇಯವೇ ಬರಲ್ಲ ಇರುವಂಥದ್ದು ಇದು ಸರ್. ಬಾಳೆ ಕಂದು ತೆಗೆಯುವಂಥದ್ದು ಅಂತ ಹೇಳಿಕೊಂಡು, ಯಾಕಂದರೆ ಒಂದು ಬಾಳೆ ಕೃಷಿಕರಿಗೆ ಇದೊಂದು ವರದಾನ. ಯಾಕಂತ ಹೇಳಿದ್ರೆ ಅದಕ್ಕೆ ಸುಲಭವಾದಂಥ ಸಾಧನವನ್ನು ಕಂಡು ಹಿಡ್ಕೊಂಡಿದ್ದೇವೆ. ಯಾಕಂತೇಳಿದ್ರೆ ಇದರಲ್ಲಿ ಮಾಯಿಶ್ಚರ್ ಇದ್ದರೆ, ಮಾಯಿಶ್ಚರ್ ಇರೋ ಸಮಯದಲ್ಲಿ ಆರಾಮವಾಗಿ ಇದನ್ನು ಹೋಲ್ ಮಾಡ್ಬೋದು. ಸಾಧಾರಣ ಒಂದು ಫೀಟ್ ತನಕ ಇದನ್ನು ಹೋಲ್ ಮಾಡಿ ಕಡೆಯ ಈ ಮಣ್ಣನ್ನು ನಾವು ತೆಗೆದರೆ ಸಾಯಿಲ್ ಟೆಸ್ಟಿಗೆ ಉಪಯೋಗ ಆಗ್ತದೆ. ಒಂದು ವೇಳೆ ನಮಗೆ ಅಲ್ಲಿ ಮಾಯಿಶ್ಚರ್ ಇಲ್ಲದ್ರೆ ಈ ತಣ್ಣಗಿರೋ ಜಾಗದಲ್ಲಿ ವಿಷಜಂತುಗಳು ಬಂದು ಕೂತ್ಕೊಳ್ಳುವಂಥದ್ದು ನಮಗೆ ಎಷ್ಟಾದ್ರೂ ಗೊತ್ತಾಗಲ್ಲ. ಇದಲ್ಲದೆ ಫುಲ್ ಸೇಫ್. ನೀವು ಅಲ್ಲಿ ಹಾಕಿ ಹೀಗೆ ತಿರುಗಿಸಲಿಕ್ಕೆ ಆರಾಮ್ಸೆ ಆಗುತ್ತೆ. ಇದು ಹಳೆ ಗೇಟ್ ವಾಲ್ಗಳಿಗೆ ಇದು ಹೇಳಿದಂತ ಮಾಡಿದಂತ ಒಂದು ಉಪಕರಣ. ಹಾಗೆ ಹೊಸತ್ತು ಇದು ಅಂತ ಹೇಳಿದ್ರೆ ತೋಟದಲ್ಲಿ ಸಣ್ಣ ಸಣ್ಣ ಕಳೆ ಗಿಡಗಳು ಬರ್ತಾ ಇರ್ತವೆ. ಸಾಧಾರಣ 1 ಇಂಚು 2 ಇಂಚು ಕಾಂಡದ ಕಳೆ ಗಿಡಗಳು ಬರ್ತದೆ. ಇದನ್ನು ಆರಾಮವಾಗಿ ನಾವು ತೆಗೆಯುವಂತ ಮಾಡುವಂತದ್ದು ನೋಡಿ. ಹೀಗೆ ಇದನ್ನು ಹೀಗೆ ಇಟ್ಟು ಮಧ್ಯದಲ್ಲಿ ಈ ಮಧ್ಯದಲ್ಲಿ ಗಿಡವನ್ನು ಹಾಕಿ ಈ ತರ ನಾವು ಪುಲ್ ಮಾಡಿದ್ರೆ ಗಿಡ ಬೇರೆ ಸಹಿತ ಬರುತ್ತೆ. ಪುನಃ ಅದು ಹುಟ್ಟಿ ಬರುವುದು. ಹಲಸಿನಕಾಯಿ ಕಟ್ ಮಾಡುವಂಥದ್ದು ಇದೆ ನೋಡಿ, ಬಹಳ ಚೆನ್ನಾಗಿ ಆಗುತ್ತೆ. ಹಲಸಿನಕಾಯಿ ಕಟ್ ಮಾಡೋದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಈಗ ನಾವು ಎಲ್ಲರೂ ಹಲಸಿನಕಾಯಿ ವ್ಯಾಲ್ಯೂಡಿಷನ್ ಮಾಡ್ತಾ ಹಪ್ಪಳಗಳು ಮಾಡೋದು, ಚಿಪ್ಸ್ ಮಾಡೋವರಿಗೆಲ್ಲ ಇದು ಅತ್ಯಂತ ಉಪಕಾರವಾದಂತಹ ಒಂದು ಇನ್ಸ್ಟ್ರೂಮೆಂಟ್. ನಮಸ್ತೆ ಸರ್, ನಾನು ಅನಂತ ಪ್ರಸಾದ್. ನಮ್ಮದು ಊರು ಉಪ್ಪಿನಂಗಡಿ, ಮಂಗಳೂರಲ್ಲಿ ಆಗಿರುತ್ತೆ. ನಾವು ಈ ಅಗ್ರಿಕಲ್ಚರ್ ಹ್ಯಾಂಡ್ ಟೂಲ್ಸನ್ನು ಸಣ್ಣ ಒಂದು ಕಾಟೇಜ್ ಇಂಡಸ್ಟ್ರಿಯಾಗಿ ಅಕ್ಷ ಕಾಟೇಜ್ ಇಂಡಸ್ಟ್ರಿ ಅಂತ ಹೇಳಿ ನಾವು ಮಾಡ್ಕೊಂಡು ಬರ್ತಾ ಇದ್ದೇವೆ. ಇದರಲ್ಲಿ ಮೈನ್ ಆಗಿರುವಂಥದ್ದು ನಮ್ಮದು 2 ಐಟಮ್ಸ್ಗಳು ನಾವು ಮಾಡ್ತೇವೆ. ಒಂದು ಅಗ್ರಿಕಲ್ಚರ್ ಹ್ಯಾಂಡ್ ಟೂಲ್ಸು ಮತ್ತು ಇನ್ನೊಂದು ಹೌಸ್ ಹೋಲ್ಡ್ ಅಪ್ಲಯನ್ಸಸ್. ಅದರಲ್ಲಿ ಸಹ 2 ವಿಭಾಗಗಳಂತಂದರೆ ಒಂದು SS ಒಂದು HS, 2 ವಿಭಾಗಗಳು ನಮ್ಮಲ್ಲಿ ಮಾಡ್ತೇವೆ. SS ಸ್ಟೈನ್ಲೆಸ್ ಸ್ಟೀಲ್, ಅದರಲ್ಲಿ ಸ್ಟೈನ್ಲೆಸ್ ಸ್ಟೀಲ್ 304 ಮಾತ್ರ ನಮ್ಮ ಪ್ರಾಡಕ್ಟ್ಗಳು. ಮತ್ತು HS ಅಂದ್ರೆ ಹೈ ಕಾರ್ಬನ್ ಸ್ಟೀಲ್ ಅಂತ ಹೇಳ್ತಾರೆ. ನೀವು ಬ್ರೇಡ್ ಜೀಪ್ ಇದು ಯಾವ ವಾಹನಗಳ ಪ್ಲೇಟು, ಸ್ಪ್ರಿಂಗ್ ಪ್ಲೇಟ್ಗಳು ಅದು ಇದರಿಂದ ತಯಾರು ಮಾಡಿದಂಥ ವಸ್ತುಗಳು. ಯಾಕಂದರೆ HS ಹೈ ಕಾರ್ಬನ್ ಸ್ಟೀಲನ್ನು ನಾವು ಮಾತ್ರ ಯೂಸ್ ಮಾಡುವಂಥ ನಮ್ಮ ಇದು ಹೆಚ್ಚಾಗಿ. ಯಾಕಂತ ಹೇಳಿದ್ರೆ ಅಗ್ರಿಕಲ್ಚರ್ ಟೂಲ್ಸ್ ಅಲ್ಲಿ ತುಂಬ ನಮ್ಮನಿದೆ. SSL ಮಾಡಿದ್ದೇವೆ ನಾವು. ಮೈನ್ ಆಗಿ ಗಾರ್ಡನ್ ಟೂಲ್ಸ್ ಸರ್ ಇದೆಲ್ಲ ಗಾರ್ಡನ್ ಟೂಲ್ಸ್ಗಳಾಗಿ ಬರುತ್ತೆ. ಇದೆಲ್ಲ SSL. ಯಾಕೆ ಇದರಲ್ಲಿ ಏನು ವಿಶೇಷ ಅಂತಂದರೆ ಗಾರ್ಡನ್ ಟೂಲ್ಸ್ಗಳು ಒಮ್ಮೆ ಯೂಸ್ ಮಾಡಿದ ಮೇಲೆ ಅದನ್ನಲ್ಲಿ ಹೆಚ್ಚು ಸಮಯ ಯೂಸ್ ಮಾಡಲಿಕ್ಕೆ ಸಿಗ್ತಾ ಇಲ್ಲ. ಹಾಗಾಗಿ ಅದು ಅಲ್ಲಲ್ಲೇ ಬಿದ್ದಿರುತ್ತದೆ, ಅದು ರಸ್ಟ್ ಹಿಡಿದು ಹೋಗುತ್ತೆ. ಬಟ್ ಇದರಲ್ಲಿ ಏನಾಗುತ್ತೆ ಅಂತಂದ್ರೆ ರಸ್ಟ್ ಹಿಡಿಯೋ ಪ್ರಮೇಯವೇ ಬರಲ್ಲ. ಅದು ಎಷ್ಟು ವರ್ಷ ಆದ್ರೂ ಸಮೇತ ಅವರ ಕೈಯಲ್ಲೇ ಇರುತ್ತೆ. ವೆಲ್ಡಿಂಗ್ ಜಾಗದಲ್ಲಿ ರಸ್ಟ್ ಬರಲ್ಲ. ಸ್ವಲ್ಪ ಲೇಯರ್ ಮಾತ್ರ ಬರುತ್ತೆ, ಬ್ಲ್ಯಾಕ್ ಲೇಯರ್ ಮಾತ್ರ ಬರುತ್ತೆ, ರಸ್ಟ್ ಬರಲ್ಲ ಸರ್. ಅದರಲ್ಲಿ ಯಾವುದೂ ಬರಲ್ಲ. ಯಾಕಂದ್ರೆ ಅದೇನು ರಸ್ಟ್ ಬಂದು ಹೋಗುವಂಥ ಯಾವುದೇ ಪ್ರಮೇಯಗಳು ಬರಲ್ಲ. ಅದ್ರ ಸ್ವಲ್ಪ ಕರಾವಳಿ ಸೈಡಲ್ಲಿ ಜಾಸ್ತಿ ಬರುತ್ತೆ, ಬಟ್ ಅದು ಕಟ್ಟಾಗುವಂಥ ಪ್ರಮೇಯಗಳು ಬಹಳ ಕಡಿಮೆ ಬರುವಂಥದ್ದು. ಆಮೇಲೆ ಅದರಲ್ಲಿ ಅಗ್ರಿಕಲ್ಚರ್ ಟೂಲ್ಸ್ಗಳನ್ನು ನಾವು ಹೊಸತು ಇಂಟ್ರೊಡಕ್ಷನ್ ಮಾಡ್ತಾ ಬರ್ತಾ ಇದ್ದೀವಿ. ಇದು ಪ್ರಮುಖವಾಗಿ ಇರುವಂಥದ್ದು ಇದು ಸರ್, ಬಾಳೆ ಕಂದು ತೆಗೆಯುವಂಥದ್ದು ಅಂತ ಹೇಳಿಕೊಂಡು. ಯಾಕಂದರೆ ಒಂದು ಬಾಳೆ ಕೃಷಿಕರಿಗೆ ಇದೊಂದು ವರದಾನ. ಯಾಕಂತ ಹೇಳಿದ್ರೆ ಬಾಳೆ ಕೃಷಿ ಮಾಡುವವರಿಗೆ ಗೊತ್ತದು ಎಷ್ಟೆಷ್ಟು ಅಲ್ಲಿ ಹತ್ತಿರ ಸಣ್ಣ ಗಿಡಗಳು ಹುಟ್ಟಿ ಬರ್ತಾ ಇರ್ತವೆ. ಅದನ್ನ ತೆಗಿಬೇಕಾದ್ರೆ ಪ್ರತಿ ಸಾರಿ ಕಟ್ ಮಾಡಿದಾಗ ಪುನಃ ಅಲ್ಲಿ ಬರ್ತಾ ಇರ್ತದೆ. ಅದನ್ನು ತುಳಿಯೋದು ಅದು ಇದು ಸಮಸ್ಯೆ ಬರುತ್ತೆ. ಬಟ್ ಅದನ್ನ ಏನ್ ಮಾಡ್ಬೇಕಂದ್ರೆ ಫಸ್ಟ್ ಒಂದು ಕಟ್ ಮಾಡಿ ಆ ತಿರಿ ಜಾಗೆಗೆ ಇದನ್ನು ಹಾಕಿ ಗಡ್ಡೆ ತನಕ ಹೋದ್ರೆ ಅದರಲ್ಲೇ ಇದು ಬರುತ್ತೆ, ಆ ತಿರಿ ಬರುತ್ತೆ. ಅದೇ ಇನ್ನೊಂದಕ್ಕೆ ಹೋಗಿ ಪುನಃ ಅದೇ ತರ ಹಾಕಿದ್ರೆ ಇಲ್ಲಿ ಒಂದು ಹೊರಗೆ ಬರುತ್ತೆ, ಇನ್ನೊಂದು ಅದರ ಒಳಗೆ ನಿಂತಿರ್ತದೆ. ಈಸಿಯಾಗಿ ಅದು ತೆಗಿತಾ ಹೋದ್ರೆ ಪುನಃ ಆ ಬಂದ ಜಾಗದಲ್ಲಿ ಹುಟ್ಟುವುದಿಲ್ಲ. ಎರಡನೇದು ಏನಂತ ಹೇಳಿದ್ರೆ ಮತ್ತೆ ಬರುವಂತದ್ದು ಸಣ್ಣದಾಗೆ ಬರುತ್ತೆ, ಅಷ್ಟೇ ಪ್ರಬಲವಾಗಿ ಯಾವುದು ಬರ್ತಾ ಇಲ್ಲ. ಹಾಗಾಗಿ ಈ ಅದರಲ್ಲಿ ಬರುವಂತ ಫಲ ಅಂದ್ರೆ ಏನು ಬಾಳೆಯ ಕಾಯಿಗಳು ಬರುತ್ತಲ್ಲ, ಅದು ಹೆಲ್ದಿಯಾಗಿ ಚೆನ್ನಾಗಿ ಬರ್ತದೆ. ಆ ಗಿಡವು ಚೆನ್ನಾಗಿ ನಮಗೆ ಅದರಲ್ಲಿ ಬರ್ತಾ ಇರ್ತದೆ. ಇದಕ್ಕೆ ಬಾಳೆ ಕಂದು ತೆಗೆಯುವುದು ಅಂತ ಹೇಳ್ತೇವೆ. ಇಂಗ್ಲಿಷ್ ಅಲ್ಲಿ ಬನಾನಾ ಸಕ್ಕರ್ ರಿಮೂವರ್ ಅಂತ ಹೇಳ್ತೇವೆ. ಅದು ನಮ್ಮದೇ ತಯಾರು ಮಾಡಿರುವಂತದ್ದು. ಬೇರೆ ಬೇರೆ ರೀತಿಯಲ್ಲಿ ಮಾಡಿ ಬೇರೆ ಇದು ಮಾಡಿ ಅದರಲ್ಲಿ ಫೈನಲ್ ನಾವು ಅದನ್ನು ಹಂತಕ್ಕೆ ತಂದು ನಿಲ್ಲಿಸಿದ್ದೇವೆ ಸರ್. ಸರ್ ಅದು 600 ರೂಪಾಯಿ ಬರುತ್ತೆ. SSL 304 ಅಲ್ಲಿ 1 ಇಂಚ್ 16 ಗೇಜಲ್ಲೇ ಬರುತ್ತೆ ಅದು. ಆಮೇಲೆ ಇನ್ನೊಂದು ಈಗ ಹೆಚ್ಚಿನವರಿಗೆ ಈಗ ಅಂತ ಹೇಳಿದ್ರೆ ಈಗ ವೈಜ್ಞಾನಿಕವಾಗಿ ನಾವು ನಮ್ಮ ಕೃಷಿಯನ್ನ ತಕೊಂಡು ಹೋಗಿದ್ದೇವೆ. ಯಾಕಂತ ಹೇಳಿದ್ರೆ ಮೊದಲು ನಾವು ಸಾಂಪ್ರದಾಯಿಕ ಕೃಷಿಯಲ್ಲಿ ಇದ್ವಿ, ಬಟ್ ಈಗ ನಾವೇನು ವೈಜ್ಞಾನಿಕವಾಗಿ ನಾವು ಅದನ್ನ, ಯಾಕಂದ್ರೆ ಕೃಷಿಯನ್ನು ಒಂದು ಉದ್ಯಮ ತರವಾಗಿ ನಾವು ಈಗ ಕಾಣಲಿಕ್ಕೆ ಪ್ರಾರಂಭ ಮಾಡಿದ್ದೇವೆ. ಈಗ ಹೆಚ್ಚಿನ ಕಡೆಯಲ್ಲೆಲ್ಲ ಕೆಲವು ಕಡೆಗಳಲ್ಲಿ ನಾವು ಕೃಷಿಯನ್ನು ಉದ್ಯಮ ತರವಾಗಿ ಮಾಡಿದ್ರೆ ನಾವು ಅದ್ರಲ್ಲಿ ಡೆವಲಪ್ ಆಗುವಂತಹ ದೃಷ್ಟಿಕೋನಕ್ಕೆ ನಾವು ಹೋಗ್ತಾ ಇದ್ದೇವೆ. ಆ ಸಂದರ್ಭದಲ್ಲಿ ಈಗ ನಾವು ಪ್ರತಿ ಸಾರಿ ಸಾಯಿಲ್ ಟೆಸ್ಟಿಂಗ್ ಇನ್ನಿತರವಾದಂತಹದ್ದು ನಾವು ಮಾಡಿ ಕೃಷಿಯನ್ನು ಹೇಗೆ ಹೆಚ್ಚಿನ ಫಲವತ್ತತೆಯನ್ನು ಭರಿಸುವಂತಹದ್ದು ಭೂಮಿಯಲ್ಲಿ, ಹಾಗೆ ಅದರ ಉತ್ಪಾದನೆಯನ್ನು ನಾವು ಜಾಸ್ತಿ ಮಾಡೋದು ಹೇಗೆ ಅನ್ನುವಂಥ ಥಿಂಕ್ ಮಾಡುವ ಉದ್ದೇಶಕ್ಕೆ ನಾವು ಅಂದ್ರೆ
ವರ್ಷಕ್ಕೆ ಒಂದು 3 ಬಾರಿ ಆದ್ರೂ ನಾವು ಸಾಯಿಲ್ ಟೆಸ್ಟ್ ಮಾಡಬೇಕಾಗತ್ತೆ. ಆ ಸಾಯಿಲ್ ಟೆಸ್ಟ್ ಮಾಡಬೇಕಾದ್ರೆ ನಾವು ಅಲ್ಲಲ್ಲಿ ಈ ನಾವು ಹಾರೆ ಗುದ್ದಲಿ ಏನೆಲ್ಲ ತೆಗೆದುಕೊಂಡು ಹೋಗಿ ಅದನ್ನ ಆಳವಾಗಿ ಭೂಮಿಯನ್ನು ತೆಗೆಯುವಂತ ಪ್ರಮೇಯಗಳು ಬರ್ತಾ ಇರ್ತವೆ. ಅದಕ್ಕೆ ಸುಲಭವಾದಂಥ ಸಾಧನವನ್ನ ಕಂಡು ಹಿಡ್ಕೊಂಡಿದ್ದೇವೆ. ಯಾಕಂತೇಳಿದ್ರೆ ಇದರಲ್ಲಿ ಮಾಯಿಶ್ಚರ್ ಇರೋ ಸಮಯದಲ್ಲಿ ಆರಾಮವಾಗಿ ಇದನ್ನು ಹೋಲ್ ಮಾಡಬಹುದು. ಸಾಧಾರಣ ಒಂದು ಫೀಟ್ ತನಕ ಇದನ್ನ ಹೋಲ್ ಮಾಡಿ ಕಡೆಯ ಈ ಮಣ್ಣನ್ನ ನಾವು ತೆಗೆದ್ರೆ ಸಾಯಿಲ್ ಟೆಸ್ಟಿಗೆ ಉಪಯೋಗ ಆಗ್ತದೆ. ಒಂದು ವೇಳೆ ನಮಗೆ ಅಲ್ಲಿ ಮಾಯಿಶ್ಚರ್ ಇಲ್ಲದ್ರೆ ಹೇಗೆ ಹೋಗುತ್ತಪ್ಪ ಅಂತಂದ್ರೆ ಫಸ್ಟ್ಗೆ ಸ್ವಲ್ಪ ಹೋಗುತ್ತೆ, ಸ್ವಲ್ಪ ನೀರು ಹಾಕಿಕೊಂಡು ಸಮೇತ ಆರಾಮದಲ್ಲಿ ಹೋಗಿ ಅಷ್ಟು ಮಣ್ಣನ್ನ ತೆಗಿಲಿಕ್ಕೆ ಆಗುತ್ತೆ. ಅದು ಗಟ್ಟಿಯಾಗಿ ಅಡಿಯಲ್ಲಿ ಹಿಂದೆ ನಿಂತಿರುತ್ತೆ, ಕೆಲವು ಸರಿ ನಿಲ್ಲಲ್ಲ. ಅದಕ್ಕೆ ಸ್ವಲ್ಪ ಜಾಸ್ತಿ ನೀರು ಹಾಕಿದ್ರೆ ಅಲ್ಲಿ ಗಟ್ಟಿ ಅಂಟಿ ಮಣ್ಣು ನಿಂತಿರುತ್ತದೆ. ಅದರಲ್ಲಿ ಸಾಯಿಲ್ ಟೆಸ್ಟ್ ತೆಗಿಲಿಕ್ಕೆ ಸುಲಭ ಆಗ್ತದೆ. ಅದು ಎಷ್ಟೋ ಕಡೆ ಕೊಂಡೋಗ್ತಾ ಇದೆ. ಸಾಧಾರಣ ನಾನು ಪ್ರಾರಂಭ ಮಾಡಿದ ಮೇಲೆ ಸಾಧಾರಣ 500-600 ಪೀಸ್ಗಳನ್ನು ನಾನು ಎಲ್ಲ ಕಡೆ ಕಳಿಸಿದ್ದೇನೆ. ಎಲ್ಲರಿಂದ ಪಾಸಿಟಿವ್ ಸಾಯಿಲ್ ಟೆಸ್ಟ್ ಮಣ್ಣು ತೆಗಿಲಿಕ್ಕೆ ಇರುವಂಥದ್ದು. ಹೌದು ತೆಗಿಲಿಕ್ಕೆ ಇರುವಂತಹದ್ದು ಇದು. ಹಾಗೆ ಅದು ಸಹ ಒಂದು ಉತ್ತಮವಾದಂತಹ ಸಾಧನ ಮಾಡಿದ್ದೇವೆ. ಇನ್ನೊಂದು ಸಾಧನ ಅಂತ ಹೇಳಿದ್ರೆ ಸರ್, ಇನ್ನೊಂದು ಇಕ್ವಿಪ್ಮೆಂಟ್ ನಾವು ಮಾಡಿದ್ದೇವೆ. ಯಾಕಂತ ಹೇಳಿದ್ರೆ ಈ ಕೃಷಿಕರಿಗೆ ಈಗ ನೀರು ಹಾಕುವಂತ ದೊಡ್ಡ ನೀರು ಹಾಕುವ ಸಮಯದಲ್ಲಿ ಏನಾಗುತ್ತೆ ಅಂತಂದ್ರೆ ಹಗಲು ಹೊತ್ತಲ್ಲಿ ಕರೆಂಟ್ ಇಲ್ಲ, ರಾತ್ರಿ ಹೊತ್ತಲ್ಲಿ ಕರೆಂಟ್ ಇರುತ್ತೆ. ನಮ್ಮಲ್ಲಿ ವಾಲ್ವ್ಗಳಿರುತ್ತೆ, ನೀರೆಲ್ಲ ಬಿಡಬೇಕಾದ್ರೆ ವಾಲ್ವ್ಗಳ ವ್ಯವಸ್ಥೆಗಳಿರುತ್ತೆ. ಇದು ಹಳೆ ವಾಲ್ವ್ಗಳು ಭೂಮಿ ಅಡಿಯಲ್ಲಿ ಒಂದು ಪೈಪ್ ಲೈನ್ ಹಾಕುವಾಗ ನಾವು 1 ಫೀಟ್ ಕೆಳಗೆ ಅಡಿಗೆ ಹಾಕಿರ್ತೇವೆ. ನಾವು ಬಗ್ಗಿ ತಿರುಗಿಸ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಅದಕ್ಕೆ ಇದನ್ನು ಸಿಸ್ಟಮ್ ಮಾಡಿದ್ದೇವೆ ನೋಡಿ. ಆರಾಮ್ಸೆ ನಿಂತುಕೊಂಡು ಮೇಲೆ ತಿರುಗಿಸ್ಕಾಗುತ್ತೆ. ಒಂದು ಬಗ್ಗುವಂತ ಪರಿಸ್ಥಿತಿ, ಇನ್ನೊಂದು ವಿಷಜಂತುಗಳ ಹಾವಳಿ ಬರುತ್ತೆ. ಆ ಸಮಯದಲ್ಲಿ ಹೆಚ್ಚಾಗಿ ಒಂದು ಮಳೆ ಬಿದ್ದರೆ ಸಾಕು ವಿಷಜಂತುಗಳು ಬರುತ್ತೆ ನಮಗೆ ಅಲ್ಲಿ. ಹಾಗೆ ತಿರುಗಿಸ ಮೇಲೆ ಯಾಕಂತ ಹೇಳಿದ್ರೆ ಈ ತಣ್ಣಗಿರೋ ಜಾಗದಲ್ಲಿ ವಿಷಜಂತುಗಳು ಬಂದು ಕೂತ್ಕೊಳ್ಳುವಂಥದ್ದು ನಮಗೆ ಎಷ್ಟಾದ್ರೂ ಗೊತ್ತಾಗಲ್ಲ. ಇದಲ್ಲದೆ ಫುಲ್ ಸೇಫ್. ನೀವು ಅಲ್ಲಿ ಹಾಕಿ ಹೀಗೆ ತಿರುಗಿಸಲಿಕ್ಕೆ ಆರಾಮ್ಸೆ ಆಗುತ್ತೆ. ಇದು ಹಳೆ ಗೇಟ್ ವಾಲ್ಗಳಿಗೆ ಇದು ಮಾಡಿದಂತ ಒಂದು ಉಪಕರಣ. ಹಾಗೆ ಹೊಸತಕ್ಕೆ ನಾವು ಮಾಡಿದ್ದೇವೆ. ಅದು ಹೊಸ ಗೇಟ್ ವಾಲ್ಗಳ ಸಮೇತ ಅದು ಬರ್ತಾ ಇದೆ. ಇದರಲ್ಲಿ ಬೇರೆ ಬೇರೆ ತರ ಇರುತ್ತೆ. ಒಂದು ಸಾಧಾರಣ ನಿಮಗೆ 3/4 ಇಂಚಿಂದ ಸಾಧಾರಣ 2 ಇಂಚಿನ ತನಕ ಆಮೇಲೆ 2ರಿಂದ ಒಂದು 3 ಇಂಚು ತನಕ ಮಾಡ್ಲಿಕ್ಕೆ ಮಾಡಿದ್ದೇವೆ. ಹಾಗೆ ಅದರಲ್ಲಿ ಜೈನ್ ಕಂಪನಿಯವರಿಗೆ ಬೇರೆ ಬರುತ್ತೆ. ಇದು ಅವರಿದ್ದು 3/4 ಇಂಚು ಸ್ಟಾರ್ಟ್ ಮಾಡಿದ್ರೆ ಪೈಪನ್ನ 4 ಇಂಚಿನ ತನಕ ಒಂದೇ ತರದ ಹ್ಯಾಂಡ್ಲ್ ಬರುತ್ತೆ ಅವರದ್ದು ಜೈನ್ ಇರಿಗೇಷನ್ಗೆ. ಇದಕ್ಕೆ ಅವರದ್ದು ಸಪರೇಟ್ ಸ್ವಲ್ಪ ಇರುತ್ತೆ. ಇದು ಜೈನ್, ಇದು ಸ್ವಲ್ಪ ಸಪರೇಟ್ ಇರುತ್ತದೆ. ಹೌದು, ಹಾಗೆ ಅವರಿಗೆ ಒಂದು ಸ್ವಲ್ಪ ವ್ಯತ್ಯಾಸ ಬರುತ್ತೆ. ಹಾಗೆ ಬೇರೆ ಬೇರೆ ತರದ ಗೇಟ್ ವಾಲ್ಗಳನ್ನ ಮತ್ತೆ ಈ ನಮ್ಮ ಗಾರ್ಡನ್ ಟೂಲ್ಸ್ಗಳಲ್ಲಿ ಬೇರೆ ಬೇರೆ ತರವಾದಂಥದ್ದು ಗಾರ್ಡನ್ ಟೂಲ್ಸ್ಗಳಿರುತ್ತೆ. ಇಲ್ಲೆಲ್ಲ ಇದೆ SSLA ಮಾಡಿದಂಥದ್ದು ನೋಡಿ. ಇದು ಏರ್ ಗ್ಯಾಪ್, ಇದು ಕಳೆ ತೆಗೆಯುವಂಥದ್ದು. ಆಮೇಲೆ ಇದು ನಿಮಗೆ ತರಗೆಲೆಗಳನ್ನೆಲ್ಲ ರಾಶಿ ಮಾಡ್ತಕ್ಕಂತಹದ್ದು. ಇಂಥ ಟೂಲ್ಸ್ಗಳು ತುಂಬ ಇದೆ. ಮತ್ತೆ ಇನ್ನೊಂದು ಹಾರ್ವೆಸ್ಟಿಂಗ್, ಈ ಕೊಯ್ಲಿಕ್ಕೆ ಸಣ್ಣ ಸಣ್ಣ ನಮ್ಮ ಹಿಡುವಳಿದಾರರಿಗೆ ಆಗಲಿ, ನಮ್ಮ ಸಣ್ಣ ಕೈ ತೋಟದವರಿಗೆ ಎತ್ತರದಿಂದ ಕೊಯ್ಲಿಕ್ಕೆ ವ್ಯವಸ್ಥಿತಗಳಾಗಿ ಇರುವುದಿಲ್ಲ. ಬಗ್ಗಿಸಿ ಹಣ್ಣು ಕೀಳಕ್ಕೆ ಯಾವ್ದಾದ್ರು ಒಂದು ಹಣ್ಣುಗಳನ್ನ ಕೀಳುವಂತಹದ್ದು ಅಥವಾ ಬಗ್ಗಿಸಿ ಕೊಯ್ಯುವಂತಹದ್ದು ಏನಾದ್ರು ಇದ್ರೆ, ಕಟ್ ಮಾಡುವಂತದ್ದು ಇದ್ರೆ ಇದು ಬಹಳ ಉಪಯೋಗ ಆಗುತ್ತೆ. ಈಗ ಸಣ್ಣ ಒಂದು ಕೋಲ್ ಹಾಕೊಂಡ್ರೆ ಇದು ಎಷ್ಟೇ ಎತ್ತರದಿಂದ ಸಮೇತ ಇದನ್ನ ಕೊಯ್ಲಿಕ್ಕೆ ಆಗುತ್ತೆ, ಅದನ್ನ ಹಣ್ಣುಗಳನ್ನ ಕೀಳ್ಲಿಕ್ಕೆ ಆಗುತ್ತೆ. ಇದು ಸಹ ಒಂದು ಹಾರ್ವೆಸ್ಟಿಂಗ್ ಬಹಳ ಚೆನ್ನಾಗಿ ಮಾಡುವಂತ ಒಂದು ಉಪಕರಣ ಆಗಿದೆ ಸರ್. ಹಾಗೆ ಇಲ್ಲಿ ಕೆಲವು ಬೇರೆ ಉಪಕರಣಗಳಿದೆ ಸರ್. ಇದು ಸಹ SSLA ಮಾಡಿದ್ದು. ಇದು ತರಗೆಲೆಗಳನ್ನ, ತೋಟದಲ್ಲಿ ಬರ್ತಕ್ಕಂಥ ಕಳೆಗಳನ್ನೆಲ್ಲ ತೆಗೆಯುವಂತಹದ್ದು. ಹಾಗೆ ತೋಟದಲ್ಲಿ ಬುಡ ಅಂತ ಹೇಳಿದ್ರೆ ಆ ಕಾಂಡವನ್ನ ಕ್ಲೀನ್ ಮಾಡುವಂತಹದ್ದು ಒಂದು ಉಪಕರಣ. ಬಹಳ ಚೆನ್ನಾಗಿ ಆಗುತ್ತೆ. ಇದು 1200 ರೂಪಾಯಿ ಆಗುತ್ತೆ. SSLA ಬರುತ್ತೆ. ಆಮೇಲೆ ಇದರ ಇನ್ನೊಂದು ಗುಣ ಏನು ಅಂತಂದ್ರೆ, ಇನ್ನು ಬಹಳ ಅಂತಾರೆ ಮಳೆಗಾಲದಲ್ಲಿ ನಾವು ಬಿಸಿಲು ಕಾವಲಿಗೆ ಅಂತ ಮಾಡ್ತೇವೆ. ಬಿಸಿಲು ಕಾವಲ್ ಅಂತ ಹೇಳಿದ್ರೆ ಮಳೆಗಾಲ ನೀರು ಹೋಗುವಂತ ಒಂದೊಂದು ಸಣ್ಣ ಸಣ್ಣ ಕಣಿವೆಗಳನ್ನು ತೆಗಿತೇವೆ. ಅದರಲ್ಲಿ ಕಸಗಳು ತಿಂತು ಬ್ಲಾಕ್ ಆಗುವ ಸಂದರ್ಭ ತುಂಬಾ ಹೆಚ್ಚು ಬರುತ್ತೆ. ಅಂದ್ರೆ ತರಗೆಲೆಗಳ ಬ್ಲಾಕ್ ಆಗೋದನ್ನು ಅದನ್ನು ಇಳಿದು ಕೆಲಸ ಮಾಡ್ಲಿಕ್ಕೆ ಬಹಳ ಕಷ್ಟ ಆಗುತ್ತೆ. ಮೇಲೆ ನಿಂತುಕೊಂಡೇ ನಾವು ಅದನ್ನ ಆರಾಮವಾಗಿ ತೆಗೆಯುವಂತ ಒಂದು ಸಾಧನ ಆಗಿದೆ. ಇದು ಸಹ ಬಹಳ ಉಪಯುಕ್ತವಾಗ್ತಾ ಇದೆ. ಆಮೇಲೆ ಇನ್ನೊಂದು ಇದು ಅಂತ ಹೇಳಿದ್ರೆ ತೋಟದಲ್ಲಿ ಸಣ್ಣ ಸಣ್ಣ ಕಳೆ ಗಿಡಗಳು ಬರ್ತಾ ಇರ್ತವೆ. ಸಾಧಾರಣ 1 ಇಂಚು 2 ಇಂಚು ಕಾಂಡದ ಕಳೆ ಗಿಡಗಳು ಬರ್ತದೆ. ಇದನ್ನು ಆರಾಮವಾಗಿ ನಾವು ಮಾಡುವಂತಹದ್ದು ನೋಡಿ. ಹೀಗೆ ಇದನ್ನು ಹೀಗೆ ಇಟ್ಟು ಮಧ್ಯದಲ್ಲಿ ಈ ಮಧ್ಯದಲ್ಲಿ ಗಿಡವನ್ನು ಹಾಕಿ ಈ ತರ ನಾವು ಪುಲ್ ಮಾಡಿದ್ರೆ ಗಿಡ ಬೇರೆ ಸಹಿತ ಬರುತ್ತೆ. ಪುನಃ ಅದು ಹುಟ್ಟಿ ಬರುವುದಿಲ್ಲ. ಎಷ್ಟೋ ಕಳೆಗಳು ನಾವು ಕಟ್ ಮಾಡಿದಾಗ ಪುನಃ ಬರುವಂತ ಸಂದರ್ಭಗಳು ಹೆಚ್ಚಿರುತ್ತೆ. ಸಾಧ್ಯ ಇದೆ, ಬರುತ್ತೆ ಸರ್. ಮಾಡ್ಲೇಬೇಕಾಗತ್ತೆ. ಇಲ್ಲ ಅಂತ ಹೇಳಿದ್ರೆ ಕಡಿದ್ರೆ ಪುನಃ ಬರ್ತಾ ಇರ್ತದೆ. ದೊಡ್ಡ ತೋರ್ ಆಗಿರುತ್ತದೆ. ಬೇರೆ ಸಮೇತ ಮೇಲೆ ಬರುತ್ತೆ. ಈ ತರ ಇಲ್ಲಿ ಬೇರೆ ಸಮೇತ ಮೇಲೆ ಬರ್ತದೆ.
ಇದು ಈಗ ಅದು ಇದನ್ನು ಬಳಸ್ತಾ ಇದ್ದೇವೆ. ಸಾಧಾರಣ ಇದೊಂದು 4-5 ಸಾವಿರದ ಮೇಲೆ ಇದನ್ನು ಕೊಟ್ಟಿದ್ದೇನೆ. ಅದು weight ಎಷ್ಟಿದೆ? ಸಾಧಾರಣ ಇದು 4.5 ರಿಂದ 5 kg ಬರುತ್ತೆ. ಇದರಲ್ಲಿ 2 ಟೈಪ್ ಇದೆ. ಇದು ಮೀಡಿಯಮ್, ಇನ್ನೊಂದು ಹೆವಿ ಬರುತ್ತೆ. ಇದರಲ್ಲಿ ಹೆವಿ ದೊಡ್ಡ ದೊಡ್ಡ ಗಿಡಗಳನ್ನೆಲ್ಲ ತೆಗೆಯುವಂತದ್ದು. ಸಾಧಾರಣ ಇಂದು 2-2.5 ಇಂಚಿನ ಕಾಂಡಗಳನ್ನು ಸಮೇತ ಇದರಲ್ಲಿ ತೆಗಿಲಿಕ್ಕೆ ಆಗುತ್ತೆ ನೋಡಿ. ಆರಾಮ್ಸದಲ್ಲಿ ಇಲ್ಲಿ ತೆಗಿಲಿಕ್ಕೆ ಬೇರೆ ಸಹಿತ ಬರುವಂತದ್ದು. ಇದೆಲ್ಲ ಯೂಸ್ ಮಾಡುವಂಥದ್ದು ಮಾಯಿಶ್ಚರ್ ಇರೋ ಸಮಯದಲ್ಲಿ ಮಾತ್ರ. ಮಾಯಿಶ್ಚರ್ ಇಲ್ಲ ಸಮಯದಲ್ಲಿ ಕಟ್ಟಾಗಿ ಬರುತ್ತೆ, ಅದು ಬರಲ್ಲ. ಮತ್ತೆ ಹಾಗೆ ನಾವು ಹಲಸಿನಕಾಯಿ ಕಟ್ ಮಾಡುವಂಥದ್ದು, ಇಲ್ಲಿ ಹಲಸಿನಕಾಯಿ ಕಟ್ ಮಾಡುವಂಥದ್ದು ಇದೆ ನೋಡಿ, ಬಹಳ ಚೆನ್ನಾಗಿ ಆಗುತ್ತೆ. ಹಲಸಿನಕಾಯಿ ಕಟ್ ಮಾಡೋದು ಸಣ್ಣ ವಿಚಾರ ಅಲ್ಲ. ಯಾಕಂದ್ರೆ ಈಗ ನಾವು ಎಲ್ಲರೂ ಹಲಸಿನಕಾಯಿ ವ್ಯಾಲ್ಯೂಡೇಷನ್ ಮಾಡ್ತಾ ಹಪ್ಪಳಗಳು ಮಾಡೋದು, ಚಿಪ್ಸ್ ಮಾಡುವವರಿಗೆಲ್ಲ ಇದು ಅತ್ಯಂತ ಉಪಕಾರವಾದಂತಹ ಒಂದು ಇನ್ಸ್ಟ್ರೂಮೆಂಟ್ ನೋಡಿ. ಸುಲಭವಾಗಿ ನಾವು ಹಲಸಿನ ಹಣ್ಣನ್ನೆಲ್ಲ ಆರಾಮದಲ್ಲಿ ಕಟ್ ಮಾಡುವಂಥದ್ದು. ಇಲ್ಲ, ಇದಕ್ಕೆ ಇನ್ಸ್ಟ್ರೂಮೆಂಟ್ಗಳಿರಲಿಲ್ಲ. ನಾವು ಏನೋ ಗುದ್ದಲಿಗಳು ಮತ್ತೆ ಏನೋ ಎಲ್ಲ ಉಪಯೋಗ ಮಾಡ್ಕೊಂಡು ಅದನ್ನು ಭಾಗ ಮಾಡುವಂತ ಪ್ರಕ್ರಿಯೆ ಮಾಡ್ತಾ ಇದ್ವಿ. ಈಗ ಅದನ್ನ ಮಧ್ಯದಲ್ಲಿ ಇಟ್ಟು ಆರಾಮ್ಸೆ ಕಟ್ ಮಾಡಬಹುದು. ಯಾಕಂದ್ರೆ ಇದು ಸಾಧಾರಣ ಎಷ್ಟು ದೊಡ್ಡ ಹಣ್ಣು, ಸಾಧಾರಣ 45-50 kg ತನಕ ಹಣ್ಣುಗಳಿದ್ರು ಸಮೇತ ಇದನ್ನ ಕಟ್ ಮಾಡ್ಲಿಕ್ಕೆ ಆಗತ್ತೆ, ಆರಾಮ್ಸೆ ಕಟ್ ಮಾಡ್ಲಿಕ್ಕೆ ಆಗತ್ತೆ. ಇದರಲ್ಲಿ ಅದು ನಮ್ಮದೇ ಸರ್. ಆಮೇಲೆ ಇದು ಇನ್ನೊಂದು, ಇದು ಕೃಷಿಕರಿಗೆ ಅಂದ್ರೆ ತೆಂಗಿನ ತೋಟಗಾರರಿಗೆ ತುಂಬಾ ಉಪಯುಕ್ತವಾದಂತಹದ್ದು. ಇಡೀ ತೆಂಗಿನಕಾಯಿ ಅಂದ್ರೆ ಎಣ್ಣೆಗೆ ಬಳಸುವಂತ ತೆಂಗಿನಕಾಯಿಯನ್ನ ಕಟ್ ಮಾಡುವಂತಹದ್ದು. ಆರಾಮ್ಸೆ ಕಟ್ ಮಾಡ್ಲಿಕ್ಕೆ ಆಗತ್ತೆ ಸರ್ ಇದು. ಯಾಕಂದ್ರೆ ಒಂದು ತೆಂಗಿನಕಾಯಿಯನ್ನ ಇದರ ಒಳಗೆ ಇಟ್ಟು ಆರಾಮ್ಸೆ ತುಂಡು ಮಾಡಿದ್ರೆ 2 ಭಾಗಗಳಾಗಿ ಬರುತ್ತೆ. ಆ ಬದಿ ಒಂದು, ಈ ಬದಿ ಒಂದು, 2 ಭಾಗ ಆಗುತ್ತೆ. ಅದನ್ನ 1 ಅಥವಾ 2 ದಿಬ್ಬಿಸಿಲು ಇಟ್ಟ ಕೂಡಲೇ ಅದರಲ್ಲಿ ಆಟೋಮೆಟಿಕ್ ಆಗಿ ಕೊಬ್ಬರಿ ಮೇಲೆ ಎದ್ದು ಬರುತ್ತೆ, ಆರಾಮ್ಸೆ ಬರುತ್ತೆ. ಯಾಕಂದ್ರೆ ಸುಲಿಯುವುದು ಪುನಃ ಒಡೆಯುವಂತ 2 ಕೆಲಸಗಳು ಇಲ್ಲ. ಆರಾಮ್ಸೆ ಇದರಲ್ಲಿ ತುಂಬಾ ಲೇಬರ್ ಉಳಿತದೆ ನಮಗೆ. ಯಾಕಂದ್ರೆ ಈಗಿನ ಯುಗದಲ್ಲಿ ಲೇಬರ್ ಸಿಗುವುದೇ ತುಂಬಾ ಕಷ್ಟ. ಆ ಸಂದರ್ಭದಲ್ಲಿ ಇದು ಬಹಳ ಉಪಯುಕ್ತವಾದಂತಹ ಸಾಧನ ಆಗಿದೆ. ಇದು ಪ್ರೈಸ್ ಇದಕ್ಕೆ 3800 ಆಗುತ್ತೆ ಸರ್. ಇದರಲ್ಲಿ ಸಹ ಹಲಸಿನ ಕಟ್ ಮಾಡ್ಬೋದು. ದೊಡ್ಡದನ್ನ ಅಡ್ಜಸ್ಟ್ಮೆಂಟ್ ಇಲ್ಲಿದೆ. ಹೌದು, ಇಲ್ಲಿ ಅಡ್ಜಸ್ಟ್ಮೆಂಟ್ಗಳು ಇರುತ್ತೆ. ಅದರಲ್ಲಿ ಸ್ವಲ್ಪ ಬೇಕಾದ್ರೆ ಕೆಳಗೆ ಹಾಕೊಂಡ್ರೆ ಹಲಸಿನ ಹಣ್ಣೆಲ್ಲ ಕಟ್ ಮಾಡ್ಲಿಕ್ಕೆ ಆಗುತ್ತೆ. ಹಲಸಿನ ಹಣ್ಣು ಮೇವು ಕಟ್ ಮಾಡುವವರು ಇರ್ತಾರೆ, ಹಾಗೆ ಬೇರೆ ಬೇರೆ ಅದನ್ನ ಕಟ್ ಮಾಡ್ಲಿಕ್ಕೆ ಆಗುತ್ತೆ. ಹಾಗೆ ಇದು ಹಲವು ವಿಧಗಳಾದಂಥದ್ದು. ಇದು ಮಾವಿನಕಾಯಿ, ಈಗ ನಮ್ಮ ಸೀಸನ್, ಉಪ್ಪಿನಕಾಯಿಗೆ ಹಾಕುವಂತ ಸೀಸನ್. ಈ ಮಾವಿನಕಾಯಿ ಕಟ್ ಮಾಡುವ ಒಂದು ಸಮೇತ ನಾವು ಈ ಸಂದರ್ಭದಲ್ಲಿ ತಯಾರು ಮಾಡಿದ್ದೇವೆ ನೋಡಿ. ಹೌದು, ಇದು ಸೀಸನ್ ನಮಗೆ ಮಾವಿನಕಾಯಿದು. ಈಗ ಈ ಸೀಸನ್ ಸಮೇತ ಉಪ್ಪಿನಕಾಯಿಗೆ ಹಾಕುವಂಥದ್ದು, ಗೊರಟು ಸಮೇತ. ಹೌದು, ಒಳಗಿನ ಇದನ್ನ ಸಹಿತ ಇದನ್ನ ಆರಾಮ್ಸೆ ಇದು ಕಟ್ ಮಾಡುವಂತ ಇದು ಒಂದು ಸಾಧನ ನೋಡಿ. ಇದು 1500 ರೂಪಾಯಿ ಆಗುತ್ತೆ. ಹೌದು, ಬಳಸ್ತಾ ಇದ್ವಿ. ಇವತ್ತು ಸಾಧಾರಣ ಒಂದು 3-4 ಪೀಸ್ಗಳು ಆಲ್ರೆಡಿ ಇಲ್ಲಿಂದ ಕೊಂಡು ಹೋದ್ರು. ಹಾಗೆ ಮತ್ತೆ ನಮಗೆ ಮನೆ ಉಪಯೋಗಕ್ಕೆ ಬೇಕಾಗುವಂತಹ ಎಲ್ಲ ಉಪಕರಣಗಳು, ಚೂರಿಗಳು, ಇಂಥದ್ದುಗಳ ಮಾಡ್ತಾ ಇದ್ದೇವೆ. ಇದು ತೆಂಗಿನಕಾಯಿ ಒಡೆಯುವಂತ ಸಾಧನ. ಹೌದು, ಡಿಫರೆಂಟ್. ಯಾಕಂತ ಹೇಳಿದ್ರೆ ಈ ತೆಂಗಿನಕಾಯಿ ಹೊಡಿಯುವುದು ಅಂತ ಹೇಳಿದ್ರೆ ಬಹಳ ಕಷ್ಟದ ವಿಚಾರ. ಎಲ್ಲರೂ ತೆಂಗಿನಕಾಯಿ ಕಲ್ಲಿಗೆ ಹೊಡಿಯುವುದು, ಅಲ್ಲಿಗೆ ಹೊಡಿಯುವುದು ಎಲ್ಲ ಮಾಡ್ತಾ ಇರ್ತಾರೆ. ಬಟ್ ಇದನ್ನ ಕೈಯಲ್ಲಿ ಇಟ್ಕೊಂಡು, ಇದಕ್ಕೇನು ಶಾರ್ಪ್ ಇಲ್ಲ ನೋಡಿ, ಆರಾಮ್ಸೆ ಕೈಗೆ ಬರುವಂತ ಹೆದರಿಕೆ ಇಲ್ಲ, ಶಾರ್ಪ್ ಇಲ್ಲ. ಇದು ಆರಾಮ್ಸೆ ಹೊಡಿಬಹುದು. ಈಗಿನ ಅಂತೂ ಹೆಣ್ಣು ಮಕ್ಕಳಿಗಂತೂ ಹೇಳಿ ಮಾಡಿಸಿದಂಥದ್ದು. ಯಾಕಂತ ಹೇಳಿದ್ರೆ ಅವರಿಗೆ ತೆಂಗಿನಕಾಯಿ ಹೊಡಿಯೋದು ಅಂತ ಹೆದರಿಕೆ ವ್ಯವಹಾರ. ಬಟ್ ಇದರಲ್ಲಿ ಏನು ಕೈಗೆ ಬರುವಂಥದ್ದಲ್ಲಿ ಯಾವುದು ಪ್ರಶ್ನೆ ಇಲ್ಲ. ಇದು ಆರಾಮ್ಸೆ ತೆಂಗಿನಕಾಯಿ ಹೊಡಿಯುವಂಥ ಸಾಧನ. ಹಾಗೆ ಇದು ನಿಂತ್ಕೊಂಡು ಟೇಬಲ್ ಟಾಪ್ ತುರಿಮಣೆಗಳು ಹಚ್ಚೋದು, ತುರಿಯುವಂಥದ್ದು, ಇದು ಖಾಲಿ ತುರಿಯುವಂಥದ್ದು. ಆಮೇಲೆ ಇದು ಜಾಗಟಕ, ದೇವರಿಗೆ ಗಂಟೆ ಹೊಡಿತೀವಿ ನಾವು, ಡೈ ಅಂತ ಹೇಳಿ ಗಂಟೆ ಹೊಡಿತೀವಿ. ಇದು ಕೋಲು, ಅಂದ್ರೆ ಇದು ನಾವು ಮರದ ತುಂಬಾ ಐಟಮ್ಸ್ ತಗೊಳ್ಳೋ ಕಾರಣ ಅದು ಉಳಿದಂತಹ ಮರಗಳಲ್ಲಿ ನಾವು ಅದನ್ನ ಒಂದು ಉಪಯೋಗ, ಮರ ಹಾಳು ಮಾಡೋದಕ್ಕೆ ಉಪಯೋಗವನ್ನು ಮಾಡ್ತಾ ಇದ್ದೀವಿ. ಇದೆಲ್ಲ ಕೆಲವೊಂದು ಉಪಯೋಗಗಳಂದ್ರೆ ಬೈ ಪ್ರಾಡಕ್ಟ್ಗಳು ನಾವು ಅದನ್ನೆಲ್ಲ ಮಾಡಲೇಬೇಕಾಗ್ತದೆ. ಯಾಕಂದ್ರೆ ವೇಸ್ಟ್ ಆಗೋದನ್ನು ನಾವು ಉಪಯೋಗಿಸ್ತಾ ಇದ್ದೇವೆ. ಹಾಗೆ ಮತ್ತೆ ನಾವು ಸ್ಟೀಲಲ್ಲಿ SS ಅಲ್ಲೇ ನಾವು ತೆಂಗಿನಕಾಯಿ ಸುಲಿಯುವುದನ್ನು ಮಾಡಿದ್ದೇವೆ. ಹೌದು, ಆದ್ರೆ ಇದಿಲ್ಲ ಸರ್, SS ಆಗಿ 304 ಅಲ್ಲಿ ಯಾರು ಮಾಡುವವರಿಲ್ಲ. 1 ಅಥವಾ 2 ಜನ ಇರ್ತೇವೆ ಅನ್ನೋ ಅಷ್ಟೇ. ಅಂದ್ರೆ SS ಅಲ್ಲಿ ಮಾಡುವವರೇ ಯಾರು ಇಲ್ಲ. ಚಿಕ್ಕ ಐಟಮ್ಸ್ ಹೌದು. ಇನ್ನೊಂದು ಇದು ನೋಡಿ ಸರ್, ಇದೊಂದು ಬಹಳ ಉಪಯುಕ್ತವಾದಂತದ್ದು ಸಾಧನ ನೋಡಿ. ಇದು ಆರಾಮ್ಸವಾಗಿ ತೆಂಗಿನಕಾಯಿಯನ್ನು ತೆಗೆಯುವಂತ ಸಾಧನ ನೋಡಿ. ಈ ತರ ನಮಗೆ ತೆಗಿಲಿಕ್ಕೆ ನಾವು ಚೂರಿಗಳನ್ನ ಇದನ್ನು ತೆಗಿತೇವೆ, ಕೈಗೆ ಏಟಾಗುವಂತ ಸಮಯ ಇರುತ್ತದೆ. ಇದು ಬಹಳ ಸುಲಭವಾಗಿ ಇದು ಇದನ್ನು ಉಪಯೋಗವಾಗ್ತದೆ ಸರ್. ಇದರಲ್ಲಿ ಏನಂತ ಹೇಳಿದ್ರೆ, ಈ ಎಣ್ಣೆಗೆ ನಾವು ಉಪಯೋಗ ಮಾಡ್ತೀವಲ್ಲ, ಅವಾಗ ಈ ಕೊಬ್ಬರಿಗಳನ್ನ ಹಿಂಬದಿ ಹೀಗೆ ಹಾಕಿ ತೆಗಿದ್ರೆ ಆರಾಮ್ಸೆ ಇದು ಕೊಬ್ಬರಿ ಬೇಗ ಎದ್ದು ಬರುತ್ತೆ. ಬಿಸಿಲಿಗೆ ಹಾಕಿದ ತಕ್ಷಣ ನಮಗೆ ತೆಗಿಲಿಕ್ಕಾಗುತ್ತೆ, ಬೇಗ ಒಣಗುತ್ತೆ. ಇಲ್ಲ ಅಂತಂದ್ರೆ ಕೆಲವು ಮಾಡಿದ ತಕ್ಷಣ ನಮಗೆ ಅದು ಹೊರಟು ಬೀಳುತ್ತೆ. ಮತ್ತೆ ಈ ದೋಸೆ, ಹೆಂಗಸರಿಗೆಲ್ಲ ದೋಸೆ ಹೊಯ್ಲಿಕ್ಕೂ ಸಮೇತ ಆರಾಮವಾದಂತ ಅದೊಂದು
ಅದರಲ್ಲೇ ಆಗುತ್ತೆ. ಇದೆಲ್ಲ ಮಲ್ಟಿಪರ್ಪಸ್ ಆಗುತ್ತೆ. ದೋಸೆ ಸಮೇತ ಇದರಲ್ಲಿ ಇಟ್ಕೊಂಡು ಇದೆಲ್ಲ ಅವರು ಅನುಭವಿಸಿದವರ ಮಾತುಗಳು ನಮ್ಮ ಹತ್ರ ಹೇಳಿದ್ದು. ನಾವು ಮಾಡಿದ ಉದ್ದೇಶಗಳು ನಾವು ತೆಂಗಿನಕಾಯಿ ತೆಗಿಲಿಕ್ಕೆ ಮತ್ತೆ ಕೊಬ್ಬರಿ ತೆಗಿಲಿಕ್ಕೆ ಅಂತ ಹೇಳಿ ಉದ್ದೇಶದಿಂದ ಮಾಡ್ತೀವಿ. ಹೌದು ಹೌದು, ದೋಸೆ ತೆಳುವಾಗಿ ದೋಸೆ ಹೇಳಿದ್ದಾರೆ, ತೆಳ್ಳ ಒಯ್ಯುವುದು ಅಂತ ಹೇಳ್ತಾರೆ ಅದಕ್ಕೆ. ಹೌದು, ಎಳಿಲಿಕ್ಕೆ ಆಗುತ್ತೆ ಹಾಗೆ. ಆಮೇಲೆ ಇದೆಲ್ಲ ಬ್ಲೇಡ್ಗಳು SS ಮಾಡಿದ್ದು. ಇದು ಯಾವುದೇ ಬ್ಲೇಡ್ಗಳು ಇದ್ರೂ ಸಮೇತ ಇದು ತುರಿಮಣೆ ಬ್ಲೇಡ್ಗಳು. ಇದೆಲ್ಲ SS ಮಾಡುವಂಥದ್ದು, SS ಮಾಡಿ 304 ಇರುವಂಥದ್ದು. ಇದು ನಿಮಗೆ ಈ ಪ್ಯಾಕಿಂಗ್ ಪರ್ಪಸ್, ನಮಗೆ ಗ್ರೋಸರಿ ಆಗಿರೋ ಇದು ಸಹ SS 304 ಬರುತ್ತೆ. ಮಣ್ಣು ತುಂಬಿಸ್ಲಿಕ್ಕೆ ಆಗಿರ್ಬೋದು, ಪ್ಯಾಕೆಟ್ಗಳಿಗೆ, ನರ್ಸರಿಯವರಿಗೆ ಯಾವುದು ಸಮೇತ ಎಲ್ಲ SS ಮಾಡಿರುವಂಥದ್ದು ಸರ್. ತೆಂಗಿನದೇನೋ ಯಾವುದು ಸರ್? ಇದು 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 ಮಹಿಳೆಯರಿಗೆ ಬೇಕಾಗಿಯೇ ಮಾಡಿದಂಥದ್ದು. ಪಡ್ಡು ತೆಗೆಯುವಂಥ ಸಾಧನ ಸರ್, ಸುಲಭ ಈಸಿಯಾಗಿ ಪಡ್ಡು ತೆಗಿಲಿಕ್ಕೆ ಆಗುತ್ತೆ. ಅದನ್ನು ನಾವು ಏನು ಮಾಡ್ತೇವೆ, ನಮ್ಮಲ್ಲಿ ಡ್ರಿಪ್ ಪೈಪ್ ಸಮೇತ ನಾವು ಹೋಲು ಮಾಡಲಿಕ್ಕೆ ಅದನ್ನು ಯೂಸ್ ಮಾಡ್ತೇವೆ. ಹೌದು, ಮಲ್ಟಿಪರ್ಪಸ್ ನಾವು ಅದನ್ನು ಯೂಸ್ ಮಾಡ್ತೇವೆ. ಯಾಕಂದರೆ ಕೆಲವೊಂದೊಂದನ್ನು ಕೆಲವು 2 3 ರೀತಿಯಲ್ಲಿ ತಕ್ಕೊಂಡವರು ಅನುಭವಿಸಿದವರು ನಮ್ಮಲ್ಲಿ ಹೇಳ್ತಾರೆ, ನಾವು ಅದನ್ನು ಮಾಡಿರ್ತೇವೆ. ಬಂದ್ರೆ ಈ ತರದ ಪದಾರ್ಥಗಳು ಸಿಗುತ್ತೆ ಸರ್. ಓಕೆ. ಈಗ ನಮ್ಮಲ್ಲಿ ಈ ಇಂತಹ ಪದಾರ್ಥಗಳು, ಯಾಕಂದ್ರೆ ಯಾರು ಮಾಡದಂತ ಪದಾರ್ಥಗಳು, ಯಾಕಂದ್ರೆ SS ಯಾರು ಮಾಡ್ತಾ ಇಲ್ಲ. ಆ SS ಮಾಡುವಂತ ಪದಾರ್ಥ ಸ್ಟೈನ್ಲೆಸ್ ಸ್ಟೀಲ್ 304 ನಾವು ಮಾಡುವಂತದ್ದು. ಈ ಸ್ಟೈನ್ಲೆಸ್ ಸ್ಟೀಲ್ 304 ಅಂತ ಹೇಳಿದ್ರೆ ಪ್ಯೂರ್ ಸ್ಟೀಲ್, ಅದರಲ್ಲಿ ಯಾವುದೇ ಕಾರ್ಬನ್ ಇಲ್ಲ, ಅಂದ್ರೆ ರಸ್ಟ್ ಹಿಡಿಯುವಂತ ಪ್ರಮೇಯವೇ ಇಲ್ಲ. ಪ್ಯೂರ್ ಸ್ಟೀಲ್ ಅಲ್ಲೇ ಇರುತ್ತೆ. ಮತ್ತೆ ನಿಮಗೆ ಅದರಲ್ಲಿ ಬೇರೆ ಬೇರೆ ಗ್ರೇಡ್ಗಳು ಬರುತ್ತೆ. ಅದರಲ್ಲಿ ಸ್ವಲ್ಪ ಕಾರ್ಬನ್ಗಳೆಲ್ಲ ಸೇರಿಕೊಂಡಿರ್ತದೆ. ಯಾಕಂದ್ರೆ ಉದಾಹರಣೆಗೆ 202 ಅಂತ ಹೇಳ್ತೀವಿ, ಅದರಲ್ಲಿ ಸ್ವಲ್ಪ ಕಾರ್ಬನ್ ಇರುತ್ತೆ, ಅದರಲ್ಲಿ ರಸ್ಟ್ ಹಿಡಿಯುವಂತ ಚಾನ್ಸಸ್ ಇರುತ್ತೆ. 304 0 ಕಾರ್ಬನ್, ಅದು 100% ಸ್ಟೀಲ್ ಆಗಿರುತ್ತೆ. ಸೈಜ್ ತುಂಬಾ ಜಾಸ್ತಿ ಆಗಿರುತ್ತೆ. ಯಾಕಂದ್ರೆ ಕಂಪೇರಿಟಿವ್ ನಿಮಗೆ MS ಅಥವಾ ಬೇರೆ ಆದ ಸ್ಟೀಲ್ಗಿಂತ ಈ ಸ್ಟೈನ್ಲೆಸ್ ಸ್ಟೀಲ್ ತುಂಬಾ ಜಾಸ್ತಿ ಎಕ್ಸ್ಪೆನ್ಸಿವ್ ಆಗುತ್ತೆ. ಆದ್ರೆ ಲೈಫಲ್ಲಿ ಹಾಗೆ ತರ ಇರುತ್ತೆ. ನಿಮಗೆ ಇದು ಪೂರ್ಣವಾಗಿ ನಿಮ್ಮಲ್ಲೇ ಇರುವಂತ ಒಂದು ಅಸೆಟ್ ಆಗಿರುತ್ತದೆ. ಸಾಧಾರಣ ಇದರ ಬೆಲ್ಡಿಂಗ್ ಎಲ್ಲ ಕ್ಲೀನ್ ಎಲ್ಲ ಆಗಿದ್ರೆ ಇದು ನಾವು ಮಾಡುವಂಥದ್ದು ಯಾವುದೇ ಇದು ಸಮೇತ ಒಮ್ಮೆ ಅವ ತಕೊಂಡವ 2ನೇ ಸಾರಿ ಉಪಯೋಗಿಸುವಂಥದ್ದು ಬಹಳ ಕಮ್ಮಿ, ತಕೊಳ್ಳುವಂಥದ್ದೇ ಕಮ್ಮಿ. ಯಾಕಂತ ಹೇಳಿದ್ರೆ ಅವನಲ್ಲೇ ಇರುತ್ತದೆ ಪದಾರ್ಥಗಳು. ನಮ್ಮ ದೊಡ್ಡ ವಿಚಾರ ಅಂತ ಹೇಳಿದ್ರೆ ಒಮ್ಮೆ ಅವ ಪರ್ಚೇಸ್ ಮಾಡಿದ್ರೆ ಅವನಲ್ಲಿ ಆ ವಸ್ತುಗಳೆಲ್ಲ ಇರುತ್ತದೆ. ಅವ 2ನೇ ಬಾರಿ ಪರ್ಚೇಸ್ ಮಾಡುವಂತ ಅವಶ್ಯಕತೆ ನಮ್ಮಲ್ಲಿ ಕಂಡು ಬರೋದಿಲ್ಲ. ಹಾಗಾಗಿ ಪದಾರ್ಥಗಳು ತಗೋಬೇಕು ಅಂದ್ರೆ ಸಂಪರ್ಕ ಮಾಡಿ. ಇದನ್ನ ಆನ್ಲೈನ್ ಫೆಸಿಲಿಟೀಸ್ ನಾವು ಫೋನ್ ಮಾಡಿದ್ರೆ ನಾವು ಪ್ರೊಫೆಷನಲ್ ಕೊರಿಯರ್, ಪೋಸ್ಟಲ್ ಇದರಲ್ಲಿ ಮತ್ತೆ VRL ಹಾಗೆ ಹೋಗುವಂತ ಯಾವುದೇ ಪಾರ್ಸಲ್ ಸರ್ವಿಸ್ಗಳಲ್ಲಿ ನಾವು ಕಳಿಸಿಕೊಡ್ತೇವೆ. ನನ್ನ ಫೋನ್ ನಂಬರ್ 9611543386 ಆಗಿರ್ತದೆ. ಬಂದು ಕಾಂಟ್ಯಾಕ್ಟ್ ಆಗ್ಬೋದು. ನಮ್ದು ಉಪ್ಪಿನ ಅಂಗಡಿಯಲ್ಲೇ ಇರ್ತದೆ. ಓಕೆ, ಬರೀ ಫೋನಲ್ಲಿ ಮಾಡಿದ್ರು ನಾವು ಅದಕ್ಕೆ ಬೇಕಂತ ಅವ್ರ ಹತ್ರ ಕಾಂಟ್ಯಾಕ್ಟ್ ಆಗ್ತೇವೆ. ಅವರಿಗೆ ನಾವು ನಮ್ಮ ಕೆಟಲಾಗ್ ಅನ್ನೆಲ್ಲ ಕಳಿಸ್ಕೊಡ್ತೀವಿ. ಅವರು ಯಾವುದನ್ನು ಬೇಕು ಅವರು ಆರ್ಡರ್ ಮಾಡ್ಬೋದು. ಹಾಗೆ ತಮ್ಮೆಲ್ಲರ ಸಹಕಾರವನ್ನು ನಾನು ಕೇಳ್ತಾನೆ. ಶುಭ ವಂದನೆಗಳು.